ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ರೀಸೆಂಟಾಗಿ ಬಂದಿರೋ ಅನೌನ್ಸ್ಮೆಂಟ್ ಪ್ರಕಾರ ಕರ್ನಾಟಕದಲ್ಲಿ ಇನ್ಮೇಲೆ SSLCಗೆ 525 ಅಂಕಗಳು ಮಾತ್ರ. ಏನಪ್ಪ ಇದು, ಒಂದು ಸಬ್ಜೆಕ್ಟ್ನ ಡಿಲೇಟ್ ಮಾಡಿಬಿಟ್ರು ಅಂದ್ಕೊಂಡ್ರೆ ಇಲ್ಲ, ಒಂದು 6 ಸಬ್ಜೆಕ್ಟ್ ಇದ್ದೇ ಇರುತ್ತೆ. ನಾರ್ತ್ ಇಂಡಿಯನ್ ಸ್ಟೇಟ್ಸು ತಮಿಳ್ನಾಡಿನಲ್ಲಿ ಹೇಗೆ 5 ಸಬ್ಜೆಕ್ಟ್ಗಳಿಗೆ ಮಾತ್ರ ಮಾರ್ಕ್ಸ್ ಕೊಡ್ತಾರೋ ಅದೇ ರೀತಿ ಇನ್ಮೇಲೆ ಕರ್ನಾಟಕದಲ್ಲಿ 5 ಸಬ್ಜೆಕ್ಟ್ಗಳಿಗೆ ಮಾತ್ರ ಮಾರ್ಕ್ಸ್ ಇರುತ್ತೆ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು 3 ಕೋರ್ ಸಬ್ಜೆಕ್ಟ್ಗಳಿರುತ್ತವೆ, ಮಾರ್ಕ್ಸ್ ಇರುತ್ತೆ. ಹಾಗೆ ಥರ್ಡ್ ಲ್ಯಾಂಗ್ವೇಜ್ಗೆ ಗ್ರೇಡ್ ಮಾತ್ರ ಕೊಡ್ತಾರಂತೆ. ಎಕ್ಸಾಮ್ ಅಟೆಂಡ್ ಮಾಡಬೇಕಾ ಅನ್ನೋ ಪ್ರಶ್ನೆ ಆದರೆ ಹೌದು, ಎಕ್ಸಾಮ್ ಅಟೆಂಡ್ ಮಾಡಬೇಕು, ಗ್ರೇಡು ತಗೋಬೇಕು, ಪಾಸ್ ಆಗಲೇಬೇಕು. ಈ ವಿಚಾರದಿಂದ ಥರ್ಡ್ ಲ್ಯಾಂಗ್ವೇಜ್ನಲ್ಲಿ ಇಷ್ಟಪಡ್ತಿದ್ರು ಅವ್ರಿಗೆಲ್ಲ ಒಂದು ಖುಷಿಯ ವಿಚಾರ. ಯಾಕಂದರೆ ಮಾರ್ಕ್ಸ್ ಬಗ್ಗೆ ಅಷ್ಟೊಂದು ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಇನ್ನು ಕೆಲವರಿಗೆ ಥರ್ಡ್ ಲ್ಯಾಂಗ್ವೇಜ್ ಅಂದರೆ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ, ಅವರಿಗೆ ಇದಂತೂ ನಿರಾಶೆ ಆಗೋದಂತೂ ಗ್ಯಾರಂಟಿ. ನೋಡಿದ್ರಲ್ವ, ಇಷ್ಟೇ ಮಾಹಿತಿ ಇರೋದು. ನೀವು ಯಾರು ಹಿಂದಿ ಕೊಡ್ತಾರೋ ಇಲ್ವೋ ಅಥವಾ ಸ್ಕೋರಿಂಗ್ ಆಗುತ್ತೋ ಇಲ್ವೋ ಅಂತ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಅದು ಕೇವಲ ಗ್ರೇಡ್ ಮಾತ್ರ ಕೊಡ್ತಾರೆ, ಬಟ್ ಎಕ್ಸಾಮ್ ಅಂತೂ ಬರೀಲೇಬೇಕು.